ನೀನು ಆಶಾವಾದಿಯಾಗಿರೋದು ಒಳ್ಳೆಯದು, ಆಸೆ ಇಟ್ಕೋ. ಆದರೆ ನಿದ್ದೆ ಮಾಡಬೇಕಾದ್ರೂ ಆ ಭಾಳ ಅತಿಯಾಗಿ ಹೋಗಿಬಿಟ್ರೆ ನೀನು ಆಶಾವಾದದಲ್ಲಿ ನಿದ್ದೆನೂ ಬರೋದಿಲ್ಲ, ಬೇರೆ ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ನಿನ್ನ ಕಿವಿ ಕಣ್ಣು ಎಲ್ಲ ಮುಚ್ಚೋಗ್ಬಿಡ್ತದೆ. ಮಹತ್ವಾಕಾಂಕ್ಷಿಗಳಿಗಾಗೋದೇನು, ಅವರ ಕಿವಿ ಕಣ್ಣು ಎರಡು ಮುಚ್ಚೋಗ್ಬಿಟ್ಟಿರ್ತದೆ. ಅವ್ರಿಗೆ ಕೇಳೋದಾಗಲಿ ಕಾಣೋದಾಗಲಿ ಇರೋದಿಲ್ಲ. ಯಾಕೆ ಮನಸ್ಸಿನಲ್ಲಿ ಒಂದೇ ವಿಚಾರ ಹೋಗ್ತಾ ಇರ್ತದೆ, ಮಹತ್ವಾಕಾಂಕ್ಷೆ. ಇದರಿಂದ ಅವ್ರಿಗೆ ನಷ್ಟವೇ ಉಂಟಾಗ್ತದೆ. ಅದಕ್ಕೆ ಏನು ಮಾಡಬೇಕು, ನೀವು ಆಕಾಂಕ್ಷೆ ಇಟ್ಕೊಳ್ಳಿ, ದೊಡ್ಡ ದೊಡ್ಡ ಕನಸು ಕಾಣು, ಆದರೆ ವರ್ತಮಾನದಲ್ಲಿರೋದನ್ನು ಮರಿಬೇಡ. ಇನ್ನು 4 ವರ್ಷ ಆದಮೇಲೆ ಮಾವಿನ ಹಣ್ಣು ಬರ್ತದೆ. ಇವತ್ತು ಮಾವಿನ ಗಿಡ ಹಾಕಿದ್ರೆ ಹಾಕು, ಬೇಡ ಅನ್ನಲ್ಲ. ಆದರೆ ಇವತ್ತು ಊಟ ಮಾಡಲಿಕ್ಕೂ ನಿನಗೇನು ಬೇಕೋ ಅದನ್ನು ನೀನು ನೋಡ್ಕೊ. 4 ವರ್ಷ ಆದಮೇಲೆ ನನಗೆಲ್ಲ ಸಿಗತ್ತೆ ಅಂತ ಕೂತ್ಕೋಬೇಕಾಗೋದಿಲ್ಲ. ಇವತ್ತು ನಿನಗೆ ಅನ್ನ ಬೇಯಿಸಿ ತಿನ್ನಬೇಕಾಗತ್ತೆ, ಅದನ್ನು ಮಾಡು. ಹಾಗೆ ಜೀವನದಲ್ಲಿ ಆ ಸಂತುಲನ ಇಟ್ಕೋಬೇಕು. ವರ್ತಮಾನದಲ್ಲಿರಬೇಕು, ಭವಿಷ್ಯದ ಬಗ್ಗೆ ಯೋಜನೆಯನ್ನು ಹಾಕ್ಕೊಂಡಿರಬೇಕು. ಮತ್ತು ಆ ಭವಿಷ್ಯದಲ್ಲಿ ಹಾಕಿದ ಯೋಜನೆ ಸಮಯಕ್ಕೆ ಬದಲಾಗ್ತಾ ಹೋಗಲೂಬಹುದು. ಅದಕ್ಕೂ ತಯಾರಿರಬೇಕು. ಗಡಿಗೆ ಬದಲಾಗೋದಲ್ಲ. ಯಾವಾಗ ಬದಲಾಯಿಸಲೇಬೇಕು ಅಂತ ಅನ್ನಿಸ್ತದೋ ಆವಾಗ ಬದಲಾಯಿಸಲೂ ಬೇಕಾಗ್ತದೆ.